ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ನವ ವೀರೇಶ್ ಯೂಟ್ಯೂಬ್ ಚಾನಲ್. ಭಾಳ ದಿನದಿಂದ ನಾನು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಭಾಳ ದಿನದಿಂದ ಪ್ಲ್ಯಾನ್ ಮಾಡತ್ತಿದ್ವಿ ನಾವು ಮೈಸೂರಿಗೆ ಹೋಗ್ಬೇಕಂತೇಳಿ. ಸೊ ಭಾಳ ದಿನದಿಂದ ಪ್ಲ್ಯಾನ್ ಇತ್ತು. ಸೊ ನಾವೆಲ್ಲರೂ ನಮ್ಮ ರಿಲೇಟಿವ್ಸ್ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದೀವಿ. ಸೊ ಇಲ್ಲಿಂದ ಮೈಸೂರಿಗೆ ಹೋಗ್ತೀವಿ. ಮಲೆ ಮಹದೇಶ್ವರ ಬೆಟ್ಟ ಸಖತ್ತಾಗಿದೆ. ಇವ್ರು ನೋಡ್ರಿ, ಇವರೆಲ್ಲ ಶಾರ್ಟ್ ಮೂವಿ ಎಲ್ಲ ಮಾಡ್ಯಾರ. ಹಾಯ್ ಹಾಯ್ ಗೈಸ್, ನಾವು ಈ ಕಡೆ ಬಂದಿದ್ವಿ. ಸೊ ಎಲ್ಲರೂ ನಮ್ಮ ಬ್ರದರ್ಸ್. ಯಾರು? ಓಕೆ, ತೋರಿಸ್ದೆ. ಇದು ಎಂಟ್ರೆನ್ಸ್ ಸ್ಟಾರ್ಟಿಂಗ್. ಇನ್ನೂ ಇಲ್ಲೇನೋ ಒಂದು ಸ್ವಲ್ಪ ಇಲ್ಲಿ ಸ್ಟಾಪ್ ಮಾಡಿ ಏನೋ ಮಾಡಿ ಹೋಗ್ಬೇಕಂತ, ಅದನ್ನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವರೇ ನೋಡ್ರಿ, ಶಾರ್ಟ್ ಮೂವಿ ಮಾಡ್ಯಾರ, ಯೂಟ್ಯೂಬರ್ ರೀಲ್ಸ್ ಮಾಡ್ತೀವಿ. ರೀಲ್ಸ್ ಮಾಡ್ತಾರಂತ ನೋಡ್ರಿ. ಇವ ನಮ್ಮ ಇದು ನನ್ನ ಫೇವ್ರೇಟ್ ಮೈದು ಬಸ್ಸು. ಇವ್ರು ಬಸ್ಸು. ಕುಚಿಕು ಬೆಸ್ಟ್ ಫ್ರೆಂಡ್ಸ್ ಇವರು. ಕಾರ್ ತಗೊಂಡಿದ್ದೀವಿ ನಾವೆಲ್ಲ. ಈ ಕಡೆ ಬನ್ನಿ ಗೈಸ್. ಏನು ಗೊತ್ತಾ, ಇನ್ನೊಂದು ವಿಚಾರ, ನಂಗೆ ಜಿಂಕ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೆಂಟ್ರೆಲ್ಲ ನಿಜ ಭಾಳ ಇಷ್ಟ ಆಯಿತು. ಭಾಳ ಖುಷಿ ಆಯ್ತು. ಸೆಂಟ್ರೆಲ್ಲ ಓಡ್ ಬರ್ತಿದ್ವು, ಭಾಳ ಖುಷಿ ಆಯ್ತು. ಬರ್ರಿ ಹೋಗೋಣ. ಇಲ್ಲಿ ಸ್ಟಾಪ್ ಮಾಡಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತ. ಸೊ ನೋಡೋಣಂತ ಗೈಸ್. ಇಲ್ಲಿ ಮಲೆ ಮಹದೇಶ್ವರಕ್ಕೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಲೋಬಾನದ ಹಾಕಿನ ಹೋಗ್ಬೇಕಂತ. ನಾನು ಫಸ್ಟ್ ಟೈಮ್ ಗೈಸ್ ಬಂದಿದ್ದ. ಭಾಳ ಅಂದ್ರೆ ಭಾಳ ಖುಷಿ ಅನ್ಸಕತ್ತೈತಿ. ನಮ್ಮ ಇದಕ್ಕೆ ಭಾಳ ಒಳ್ಳೇದು ಮಾಡಿದ್ದೇವ್ರು. ಇಲ್ಲಿ ಕೊಟ್ಬಿಡಿ ಇದ್ರಾಗ ಸ್ವಲ್ಪ. ಓಕೆ, ಪ್ಯೂವರ್ ಗೈಸ್, ಪ್ಯೂವರ್ ಲೋಬಾನ. ಗೊತ್ತಿಲ್ಲ. ಓಂ ಹರ ಹರ ಮಹಾದೇವ್. ಅವ ಇಂಗ್ಲೀಷ್ನಾಗ ಮಾತಾಡಕತ್ ನೋಡಲ್ಲಿ. ಬರ್ರಿ ನಿಮ್ಗೆ ತೋರಿಸ್ತೀನಿ. ಬರ್ರಿ ಈ ಕಡೆ ಬರ್ರಿ. ಬಸ್ಸು ಬೇಡ್ಕೋ ಬಸ್ಸು ಚಂದಾಗ. ನೋಡ್ರಿ, ನಮ್ಮ ಅಣ್ಣಗಳ ಜೊತೆ ಬಂದು ಇಷ್ಟು ಎಂಜಾಯ್ ಮಾಡಕತ್ತಿದ್ದಂತಂದ್ರೆ ಇದ್ದ ಫಸ್ಟ್. ರಿಯಲಿ ನಾನು ಎಲ್ಲ ಹೋಗ್ಬೇಕು ಹೇಳು. ದೊಡ್ಡ ಹೆಂಡತಿ ಸಿಗ್ಲಪ್ಪ ಸಿದ್ದು. ದೊಡ್ಡ ತೊಟ್ಲ ತೋಗ್ಲಪ್ಪ. ಇರ್ಲಿ ಪರವಾಗಿಲ್ಲ, ಯಾರು ಒಂದಿಲ್ಲ ಅಂತ ನಾನು ಅನ್ನೋದು. ದೇವ್ರು ಒಳ್ಳೇದು ಮಾಡಲಿ. ತಥಾಸ್ತು. ಅಲ್ಲ, ಏನದು ತಥಾಸ್ತು. ಓಕೆ, ನಾನು ಬರ್ತೀನಿ ಈಗ. ಸಂತೋಷ ಅಕ್ಕ ಮೇನ್. ಇವಾಗ ಇಬ್ಬರು ಸೇರಿ ಇಬ್ಬರು ಸೇರಿ ಇವಾಗ ಜಲ್ದಿ ತೊಟ್ಲ ತಗೊಳಪ್ಪ. ನೀನು ಅಲ್ಲಿಲ್ಲ ಮಾರಿ. ಅದೇ ಸಿರಪ್ ನೋಡ್ತಾರೆ. ಜಲ್ದಿ ಹಣ್ಣು ಸಿಗಲ್ಲವ. ಜಲ್ದಿ ಹಣ್ಣು ಸಿಗಲ್ಲಪ್ಪ. ಅದೇನಂತೆಲ್ಲ ಗೈಸ್, ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ. ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ. ಅಂಡ್ ನೆಕ್ಸ್ಟ್ ಬೆಳಿಗ್ಗೆ ನಿಮ್ಗೆಲ್ಲ ತೋರಿಸ್ತೀನಂತ. ಈಗ ಲೈಟಿಂಗ್ಸ್ ಅಂತ ಮಸ್ತ್ ಅದಾವ. ಓಕೆ ಗೈಸ್,
ಬಸಣ್ಣ ಏನೋ ಮಾತಾಡ್ತಾನಂತ ಏ ಬಾ 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 ಇಲ್ಲಿ ಬಾ ಇಲ್ಲಿ ಬಾ ಬರ್ರಿ ಜನರೇ ಬನ್ನಿ ಜನರೇ. ಸೊ ಗೈಸ್ ಮತ್ತು ನಾವು ಬೆಳಗ್ಗೆನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಇಲ್ಲಿ ಸ್ಟೇ ಆಗ್ತೀವಿ. ಇಲ್ಲಿ ಸ್ಟೇ ಆಗಿ ಬೆಳಗ್ಗೆ ಎಲ್ಲ ಮಾದಪ್ಪನ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬೆಳಗ್ಗೆನ ವಿಡಿಯೋ ಎಲ್ಲ ಕ್ಲಿಪ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಸಿಗುವ. ಹಿರಿ ಜೀವಿಗಳದಾರ, ಅವ್ರು ಹೆಂಗೆ ನೃತ್ಯ ಮಾಡ್ತಾರೆ ನೋಡ್ರಿ. ಒಂದೆರಡು ಸ್ಟೆಪ್ ಮಾಡ್ತಾರೆ ನೋಡ್ರಿ. ಮೇ ಬಿ ಕಾಣಿಸ್ತಾರ ಅಂತ ಅನ್ಕೊಂತೀನಿ. ಒಂದಷ್ಟು ಸ್ಟೆಪ್ ಹಂಗೆ ಮಾಡಕತ್ತಾರ ಎಲ್ರು. ನೋಡಿ ಗೈಸ್ ಎಷ್ಟು ಚಂದ ಎಂಜಾಯ್ ಮಾಡ್ತಾರೆ. ಅಷ್ಟು ವಯಸ್ಸಾದ್ರು ನಮ್ಗೆ ಇನ್ನೂ ವಯಸ್ಸು ಸಿಕ್ಕಾಪಟ್ಟಿದೆ. ನಾವು ಈ ಥರ ಎಂಜಾಯ್ ಮಾಡ್ಬೇಕಲ್ಲ. ಅಲ್ಲಿ ನೋಡಿ, ಆಹಾ ಫ್ರೆಂಡ್ಸ್ ಅಂದರೆ ಹಿಂಗೆ. ಹಾಂ, ಎಲ್ಲ ಸ್ಟೇ ಮಾಡೋಕ್ಕೆ ಜಾಗ ಐತಿ. ಸೊ ಹಾಗಾಗಿ ನಾವು ಬೆಳಿಗ್ಗೆ ಇಲ್ಲೇ ಇದ್ಬಿಟ್ಟು ಬೆಳಗ್ಗೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಕ್ಕಂತಂದು ಬಂದ್ವಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಐತಿ, ಭಾಳ ಪೀಸ್ಫುಲ್ ಐತಿ. ಅಷ್ಟ ಭಾಳ ಚಂದ ನೋಡಕ್ಕೂ ಅಷ್ಟ ಐತಿ. ಸೊ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಅಣ್ಣಾರಿಗೆ ಅವ್ರಿಗಂತೂ ಭಾಳ ಆಭಾರಿ ಆಗಿರ್ತೀನಿ, ಚಿರಋಣಿ ಆಗಿರ್ತೀನಿ. ಯಾಕಪ್ಪ ಅಂತಂದ್ರೆ ಸೊ ಸ್ಯಾಟರ್ಡೇ ನಾನು ಇಂಟರ್ನ್ಶಿಪ್ ಹೋಗ್ಬೇಕಂತ ಅಂದ್ಕೊಂಡು ಸೊ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ ಬರಲ್ಲಂತ. ನೆಕ್ಸ್ಟ್ ನನ್ನ ಸಂಬಂಧ ಅವ್ರು ವೇಟ್ ಮಾಡಿ ಮತ್ತು ಇಂಟರ್ನ್ಶಿಪ್ಪಿಂದ ಕ್ಯಾನ್ಸಲ್ ಮಾಡಿಕೊಂಡು ಮತ್ತು ನಾನು ಈ ಏಳುಮಲೆ ಮಾದೇವಿಗೆ ಬರಬೇಕಾತ. ಫೋಟೋ ತೆಗಿಲ್ಲ ಬಾ ಇಲ್ಲಿ ಇಷ್ಟ ತೆಗಿ. ಹಾಂ ಓಕೆ ಗೈಸ್, ಬೆಳಗ್ಗೆ ಫ್ರೆಶ್ ಆಗಿವಿ. ಸೊ ನಾವೆದ್ದಾಗ ಮೇ ಬಿ ಟೈಮ್ 4 ಗಂಟೆ ಆಗಿತ್ತು ಅನ್ಸುತ್ತೆ, ಏನು 3:30 ಆಗಿತ್ತು. 3:30 ಇನ್ನೂ ಆಗಿತ್ತು ಅನ್ಸುತ್ತೆ. ಬಟ್ ಹಿಂಗೆ ಮಾಡುತ್ತೆ 4 ಗಂಟೆಗೆ ಎದ್ದೀವಿ ಅನ್ಸುತ್ತೆ. 4 ಗಂಟೆಗೆ ಎದ್ದು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿನಿ, ಜಳಕ ಗಿಳಕ ಮಾಡ್ಕೊಂಡು. ಇನ್ನೆಲ್ಲ ನಮ್ಮ ಬ್ರದರ್ಸ್ ಎಲ್ಲರೂ ಸ್ನಾನಕ್ಕೆ ಹೋಗ್ಯಾರ. ಇನ್ನೇನು ಆಲ್ರೆಡಿ 4 ಗಂಟೆಕನ್ನ ದರ್ಶನ ಸ್ಟಾರ್ಟ್ ಆಗ್ಬಿಟ್ಟೈತಿ, ಓಪನ್ ಆಗೈತಿ. ಸೊ ಭಾಳ ಎಕ್ಸೈಟ್ಮೆಂಟ್ ಒಳಗದೀನಿ ನಾನು. ಯಾಕಂತಂದ್ರೆ ಭಾಳ ಖುಷಿ ಆಗದೀನಿ. ಯಾಕಂತಂದ್ರೆ ಕಾರಣಾಂತರಗಳಿಂದ ನಮ್ಗೆ ಎಲ್ಲೂ ಹೋಗೋಕ್ಕೂ ಆಗ್ತಿರ್ಲಿಲ್ಲ, ಬರೋಕ್ಕೂ ಆಗ್ತಿರ್ಲಿಲ್ಲ. ಏನೋ ಒಂದು ಹೋಗ್ಬೇಕನ್ನೋಷ್ಟರಲ್ಲಿ ಏನೋ ಒಂದು ಬಂದುಬಿಡೋದು. ಹಂಗಾಗಿ ಈಗ ನಾನು ಕಾಲೇಜ್ ಹೋಗೋದಾಗಲಿ, ಆಮೇಲೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಅದನ್ನು ಬಿಟ್ಟು ಮತ್ತು ನೆಕ್ಸ್ಟ್ ಬೇರೆ ಇವಾಗ ಕಾಲೇಜ್ ಹಚ್ಚೀನಿ. ಅದು ಕಾಲೇಜ್ ಇಂಟರ್ನ್ಶಿಪ್ ಅಂತೂ ಹೋಗಲೇ ಇಲ್ಲ. ಸೊ ಪರವಾಗಿಲ್ಲ, ಎಂಜಾಯ್ ಮಾಡೋ ಟೈಮ್ ಒಳಗೆ ಎಂಜಾಯ್ ಮಾಡಿದ್ರೆ ಇನ್ನೂ ಚಲೋ. ಸೊ ನೋಡೋಣಂತ ಮಲೆ ಮಹದೇಶ್ವರ ಬೆಟ್ಟನ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಝೂನು ನೋಡ್ಬೇಕಂತ ಭಾಳ ಐತಿ. ನಂಗೆ ಬರುವಾಗಂತೂ ಭಾಳ ಖುಷಿ ಇತ್ತು. ಏನಪ್ಪ ಅಂತಂದ್ರೆ ಬರೋ ದಾರಿ ಒಳಗೆಲ್ಲ ಜಿಂಕೆ ಆಗಿರ್ಬೋದು, ಆಮೇಲೆ ಸಣ್ಣ ಪುಟ್ಟ ಪ್ರಾಣಿಗಳು ಓಡಾಡಕತ್ತಿದ್ವು. ಭಾಳ ಎಕ್ಸೈಟ್ಮೆಂಟ್ ಇತ್ತು, ಭಾಳ ಖುಷಿ ಆಯ್ತು ನೋಡಿ. ರಿಯಲ್ ಆಗಿ ನೋಡೋದಕ್ಕೂ ಆಮೇಲೆ ಹಂಗೆ ನೋಡೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಸೊ ನೋಡೋಣ. ಅದು ಬೆಟ್ಟ ನೋಡ್ರಿ, ಇಲ್ಲಿಂದ ಹೆಂಗೆ ಕಾಣ್ತದ, ಝೂಮ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನಮಗೆ ನೈಟ್ ಅದು ಕಂಡಿಲ್ಲ. ಇವಾಗ ನೋಡಿದ ತಕ್ಷಣ ಶಾಕ್ ಅನ್ಸಕತ್ತೈತಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬ್ಯೂಟಿಫುಲ್ ಸೋ ಬ್ಯೂಟಿಫುಲ್ ಗೈಸ್. ಪೂಜಾ ಸಾಮಾನೆಲ್ಲ ತೊಗೊಂಡು ಇನ್ನೇನು ದರ್ಶನ ಮಾಡಕ್ಕೆ ಹೊಂಟೀವಿ. ದರ್ಶನ ಮಾಡಕ್ಕೆ ನಿಮ್ಗೇನಾದರೂ ಅಲ್ಲಿ ಫೋನ್ ಏನಾದರೂ ಅಲೋ ಇತ್ತಂದ್ರೆ ನಿಮ್ಗೆ ದರ್ಶನ ಮಾಡಿಸ್ತೀನಿ ಗೈಸ್. ಇಲ್ಲ ಅಂತಂದರೆ ಇಲ್ಲ, ನಾವು ಅಷ್ಟೇ ದರ್ಶನ ಮಾಡಿಕೊಂಡು ನಿಮ್ಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ. ಹಾಂ, ಕಂಡಾಪಟ್ಟಿ ಮಂದಿ ಅದಾರ. ಒಳ್ಳೆ ಹೆಂಗೆ ನಮ್ಮ ಹೀರೋ. ಏಯ್ ಹಾಂ, ಫ್ಯಾನ್ ಫಾಲೋವರ್ ಜಾಗ್ಯ ಅದಾರಮ್ಮ. ಹಾಂ ಓಕೆ. ಹಾಂ, ಊರ ಸೇವೆ ಮಾಡ್ತಾವ್ರೆ, ಹೋಗೋಕ್ಕೆ ಜಾಗ ಇಲ್ಲ. ಹಾಂ, 4 ಜನ ಬರ್ರಿ ಮುಂದೆ. ನೋಡ್ರಿ, ಅಂಗವಿಕಲರಿಗೆ ಫ್ರೀ ಅಂತದ. ಅವ್ವ ಸಿದ್ದು, ನೀನು ಹಂಗೆ ಹೋಗ್ಬಿಡು, ಫ್ರೀ ನಿನಗೆ. ದೇವ.
ಅಮ್ಮ ದೇವ ಮೂರ್ನಾಲ್ಕು ತಾಸು ಆಗುತ್ತಾ ಯಪ್ಪ 4 ಗಂಟೆಗೆ ಇದ್ರು ಅಷ್ಟೊತ್ತಾ ಬರ್ಬೇಕೀಗ ಬರ್ಬೇಕು ಗೈಸ್ ಅವಂದ ಅಂಗವಿಕಲ ಸರ್ಟಿಫಿಕೇಟ್ ಐತಿ ಅವನ ಜೊತೆ ಇವಬ್ಬ ಹಾಯ್ ಹಾಯ್ ಒಂದು ನಿಮಿಷ ಗೈಸ್ ನಮ್ಮ ಮನೆಯವ್ರು ಫುಲ್ ಹಿಂದಾಗ್ಬಿಟ್ಟಾರ ಸ್ವಲ್ಪ ಸಣ್ಣ ಅದು ಚೆನ್ನಾಗಿ ಗುಡ್ಡನೆಲ್ಲ ಚೆನ್ನಾಗಿ ಬೆಳ್ಳಿರುತ್ತಾನ ಅದು ಬೆಳಗುನು 2.5 ತಾಸು ನಿಂತು ಕೊನೆಗೂ ದರ್ಶನ ಮಾಡೋ ಟೈಮ್ ಬಂತು ಇನ್ನೇನು 2 ಸೆಕೆಂಡ್ ಅನ್ಸುತ್ತೆ ದರ್ಶನ ಮಾಡೋದು ಸೊ ದರ್ಶನ ಮಾಡ್ತೀನಿ ಅನ್ನೋ ಎನರ್ಜಿ ಈಗ ಬರೋಕತ್ತಿದ್ದು ಅವಾಗಂತೂ ಫುಲ್ಲು ಹೊಟ್ಟೆ ಹಸು ಸುಸ್ತಾಗಿ ಹೋಗ್ತಿದೆ ಸೊ ಆಯ್ತು ಇಲ್ಲಿ ಕ್ಯಾಮ್ರಾ ಏನೋ ಅಲೋ ಇಲ್ಲ ಗೈಸ್ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ಇನ್ನು ದೇವಸ್ಥಾನ ಇರೋದು ಇದ ನೋಡ್ರಿ ಇಲ್ಲೇ ಅಲ್ಲೆಲ್ಲೇ ಗೋಪುರ ಅದಾವ ನಿಜ ಬಟ್ ದರ್ಶನ ಆಗೋದೆಲ್ಲ ಈ ದೇವಸ್ಥಾನದಾಗ ಗೈಸ್ ಅಂತೂ ಇಂತೂ 2.5 ತಾಸು ನಿಂತು ದರ್ಶನ ಅದು ಮಾಡ್ಕೊಂಬಂದ್ವಿ ಆ್ಯಂಡ್ ಪ್ರಸಾದಕ್ಕೆ ಹೋಗ್ತೀವಿ ಭಾಳ ಹೊಟ್ಟೆ ಸಾಯಂಗಾಗ್ಯದ ಜನ್ಮ ಅಂತೂ ದರ್ಶನ ಮಾಡಿ ಏನೋ ಒಂಥರ ಮನ್ಸಿಗೆ ಭಾಳ ಸಮಾಧಾನ ಅನ್ನಿಸ್ತು ಸೊ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ ಆ್ಯಂಡ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ